ಅರ್ನಿಂಗ್ಸು 4,000 ರೂಪಾಯಿ ಆಗೈತೆ. ಟೋಕನ್ ಸ್ಟಾರ್ಟ್ ಆಗಿದೆ. ಈಗ ಫಸ್ಟಿಂದ ಓಡ್ತಾ ಇದೆ ಟೋಕನ್. ಮಂಜುನಾಥ್ ಅಂತ ಇವರು ಹೊಸ್ಕೊಟ್ಟವ್ರೆ. ಹೇಳ್ದಂಗೆ 3 ಗಂಟೆ ಡ್ಯೂಟಿ ಹೊಡಿಬೇಕು. ನೋಡೋಣ ಅರ್ನಿಂಗ್ಸ್ ಎಷ್ಟಾಗ್ಬೋದು ಅಂತ. ಗಾಡಿ ತಗೊಂಡಾಗಿಂದ ನಾನು ವಿಡಿಯೋಸ್ ನೋಡ್ತಾನೆ ಅಂತ ಯೂಟ್ಯೂಬಲ್ಲಿ. ಬರ್ಡೇ ವಿಶ್ ಮಾಡ್ಬಿಡ್ರಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ವಿಶ್ ಹ್ಯಾಪಿ ಬರ್ಡೇ ಸ್ವಾಮಿ ಅಂತ. ಗನ್ ಹತ್ರ ದಯವಿಟ್ಟು ಯಾರು ನಿಂತ್ಕೊಂಬೇಡಿ. ಮಾಡ್ತೀನೋ ಇಲ್ಲ ಡ್ಯೂಟಿ ಕಂಪ್ಲೀಟ್ ಮಾಡ್ತೀನೋ 3 ಡೇಸು. ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಇದು ತುಂಬ ದಿವಸ ಆದಮೇಲೆ ಓಲಾ ಊಬರ್ ರ್ಯಾಪಿಡೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆಗೋಗಿತ್ತು. ಬೇರೆ ಔಟ್ ಸ್ಟೇಷನ್ ಅದು ಇದು ಸ್ವಲ್ಪ ಬಾಡಿಗೆ ಪರ್ಸ್ನಲ್ ಬಾಡಿಗೆಗಳು ಇದೇ ಹೊಡಿತಾ ಇದ್ದೆ. ಇವತ್ತು ಟೈಮ್ ಬಂದೈತೆ ಓಲಾ ಊಬರ್ ಹೊಡಿಯೋಕ್ಕೆ. ಸುಮಾರು ದಿವಸ ಆಯಿತು. ನಮ್ಮ ಹುಡುಗರು ಸ್ವಲ್ಪ ಬಿಸ್ನೆಸ್ ಡಲ್ಲು ಅಂತ ಹೇಳ್ತಾಯಿದ್ರು. ನೋಡೋಣ ಇವತ್ತು ಹೆಂಗಿರುತ್ತೆ ಏನು ಅರ್ನಿಂಗ್ಸು ಅಂತ. ಟೈಮ್ ಬಂದು 9:45 ಆಗ್ತೈತೆ. ಇವಾಗ ಹೊರಟಿದ್ದೀನಿ ಡ್ಯೂಟಿಗೆ. ಹೊರಡಿ ಊಬರ್ ಆನ್ ಮಾಡಿದ್ದೀನಿ. ಓಲಲ್ಲಿ ಮೈನಸ್ ಬ್ಯಾಲೆನ್ಸ್ ಐತೆ. ಆಮೇಲೆ ರೀಚಾರ್ಜ್ ಮಾಡೋಣ ಬಿಡು ಅಂದ್ಕೊಂಡು ಸುಮ್ಮನೆ ಅದೇ. ಇವಾಗ ಸದ್ಯಕ್ಕೆ ಬೇರೆ ಊಬರ್ ಆನ್ ಮಾಡಿದ್ದೀನಿ. ರ್ಯಾಪಿಡೋ ಇಲ್ಲಿ ಆನ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಇದು ಸಿಟಿ ಔಟ್ಸ್ಕಟ್ಸಲ್ಲಿದ್ದೀನಿ ಆ ಕಾರಣಕ್ಕೆ. ಬಟ್ ಇವಾಗ ಸೀದಾ ನಮ್ಮ ಗಾಡಿ ಹತ್ಕೊಂಡು ಫಸ್ಟ್ ನಾಷ್ಟ ಮಾಡಬೇಕು. ಮನೇಲಿ ಇವತ್ತು ನಾಷ್ಟ ಮಾಡಿಲ್ಲ. ಅವರೆಲ್ಲ ಹೊರಗಡೆ ಹೋಗೋರು ಬೆಳಗ್ಗೆನೇ. ಎಲ್ಲ ಬೆಂಗಳೂರು ಸಿಟಿಗೆ ನಾವು ಹೋಗೋರು ಸ್ವಲ್ಪ ಕೆಲಸದ ಮೇಲೆ ಮನೆಯವರು. ಆ ಕಾರಣಕ್ಕೆ ಒಂದು ಫ್ಯಾಕ್ಟ್ರಿ ರೇಟಲ್ಲಿ ಉಡುಪಿಯಲ್ಲಿ ಒಂದು ನಾಷ್ಟ ಇಷ್ಟ ಮಾಡಿಕೊಂಡು ಸೀದಾ ನಾವು ಡ್ಯೂಟಿ ಕಡೆ ಹೊರಡೋಣ. ಇವತ್ತು ಕಂಟಿನ್ಯೂಸ್ ಆಗಿ 3 ಸಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಿ ಬಂದ್ಬಿಟ್ಟು ಶುಕ್ರವಾರ 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇರೋದು. 9:30 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶುಕ್ರವಾರದಿಂದ ಹಿಡಿದು ಭಾನುವಾರ ಸಾಯಂಕಾಲ ಅಂದರೆ ನೈಟ್ವರೆಗೂ ಡ್ಯೂಟಿ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿರೋದು 3 ಡೇಸು. ನೋಡೋಣ ಯಾವ ಥರ ಮಾಡ್ತೀನೋ ಇಲ್ಲ ಡ್ಯೂಟಿ ಕಂಪ್ಲೀಟ್ ಮಾಡ್ತೀನೋ 3 ಡೇಸು. ಏನು ಕತೆ 3 ಡೇಸ್ಗೆ ಅರ್ನಿಂಗ್ಸ್ ಎಷ್ಟಾಗ್ಬೋದು ಇದೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಆಮೇಲೆ ಖರ್ಚು ಅಷ್ಟೇ ಅದು ಹೇಳ್ತೀನಿ ಎಷ್ಟಾಯ್ತು ಏನು ಕತೆ ಅಂತ. ಬನ್ನಿ ಓಡೋಣ. ಸ್ನೇಹಿತರೆ ಸರ್ವೀಸ್ ಆದಮೇಲೆ ಇವಾಗ ಗಾಡಿ ಹತ್ತುತ್ತಾ ಇರೋದು. ಗಾಡಿ ಎಷ್ಟು ಓಡೈತಪ್ಪ ಅಂತ ನೀವು ಕೇಳಿದ್ರೆ 1,22,148 ಕಿಲೋಮೀಟ್ರ್ ಓಡೈತೆ ಗಾಡಿ. ಇನ್ನು ಮೇಲೆ ಸ್ವಲ್ಪ ಕ್ಲೀನಾಗಿ ಆನ್ ಟೈಮು ಮಾಡಿಸ್ಕೊಳಕ್ಕೆ ಪ್ರಯತ್ನ ಪಡೋಣಂತೆ. ಇವಾಗ ಜಸ್ಟ್ ವಾರ್ಮಪ್ ಎಲ್ಲ ಆದ. ಇವಾಗ ಸೀದಾ ಡ್ಯೂಟಿ ಕಡೆ ಓಡೋಣ ಬನ್ನಿ. ಫುಲ್ ಇವತ್ತು ಅರ್ನಿಂಗ್ಸು ಹೊಡೆದು ಬಿಸಾಕಬೇಕು. ಸ್ನೇಹಿತರ ಮನೆಯಿಂದ ಸೀದಾ ನಾನು ನಾಷ್ಟನೂ ಮಾಡಲಿಲ್ಲ. ಡೈರೆಕ್ಟಾಗಿ CNG ಬಂಕ್ ಹತ್ರನೇ ಬಂದ್ಬಿಟ್ಟೆ. ಇವತ್ತು ಯಾಕಂದರೆ ಅಲ್ಲಿ ನಾನೇನು ಉಡುಪಿ ಆ ರೋಡಲ್ಲಿ ಹೋಗೋಣ ಅಂದ್ಕೊಂಡೆ. ಬಟ್ ಆ ರೋಡಲ್ಲಿ ಹೋಗೋಕ್ಕಾಗಲಿಲ್ಲ. ನಾನು ಕೋಲಾರ ರೋಡಲ್ಲಿ ಬಂದ್ಬಿಟ್ಟೆ. ಅದಕ್ಕೆ ಇವಾಗ ಡೈರೆಕ್ಟಾಗಿ ಇಲ್ಲೇ CNG ನಮ್ಮ ಕಟ್ಟಮಲ್ಲೂರಲ್ಲಿ ಏನೈತೆ ಇಂಡಿಯನ್ ಬಂಕು ರೆಗ್ಯುಲರ್ ಬಂಕಲ್ಲಿ CNGಗೆ ಫಿಲ್ ಮಾಡಿಸ್ಕೊಂಡು ಅಲ್ಲೇ ಕಟ್ಟಮಲ್ಲೂರಲ್ಲೋ ಇಲ್ಲ ಕನ್ಮಂಗ್ಲ ಗೇಟಲ್ಲೋ ಎಲ್ಲ ಒಂದು ಕಡೆ ನಾಷ್ಟ ಗಿಷ್ಟ ಮಾಡ್ಕೊಳೋಣಂತೆ. ಫಸ್ಟ್ ಇವಾಗ CNG ಫುಲ್ ಟ್ಯಾಂಕ್ ಮಾಡಿಬಿಟ್ರೆ ಟೆನ್ಷನ್ ಇಲ್ಲ. ಗಾಡಿಯಲ್ಲಿ ಯಾವಾಗೂ ಫುಲ್ ಟ್ಯಾಂಕ್ ಇರಬೇಕು. ಫುಲ್ ಟ್ಯಾಂಕ್ ಇದ್ದಾಗ ಟೆನ್ಷನ್ ಇರಲ್ಲ. ನೀವು ಯಾವ ಟೈಮಲ್ಲಿ ಡ್ಯೂಟಿ ಬಂದ್ರೂ ಚಕ್ ಅಂತ ಡ್ಯೂಟಿ ಎತ್ಕೊಂಡು ಮಾಡ್ತಾ ಇರ್ಬೋದು. ಆ ಕಾರಣಕ್ಕೆ ಫುಲ್ ಟ್ಯಾಂಕ್ ಇಟ್ಕೊಳಕ್ಕೆ ಟ್ರೈ ಮಾಡಿ. ನಾನು ಫುಲ್ ಟ್ಯಾಂಕ್ CNG ಹಾಕಿಸ್ಕೊಂಡು ಡ್ಯೂಟಿ ಶುರು ಹಚ್ಕೊಂಡೋಣ. ಇನ್ನೂ ಒಂದು ಡ್ಯೂಟಿನೂ ಬಿದ್ದಿಲ್ಲ. ಇವಾಗ ಟೈಮ್ ಬಂದು 10:23 ಆಗ್ತಾಯಿದೆ. ಒಂದು ಡ್ಯೂಟಿನೂ ಅಲ್ಲಾಡಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಅದೆಷ್ಟೊತ್ತು ಬೀಳ್ತಾವೆ ನೋಡೋಣ. ಬಿದ್ದಾಗ ಡ್ಯೂಟಿ ಶುರು ಹಚ್ಕೊಳ್ಳೋಣ. ಸ್ನೇಹಿತರೆ ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕಾಗಿತ್ತು. CNG ಹಾಕಿಸ್ಬೇಕಾದ್ರೆ ಆ ಗ್ಯಾಸ್ ಗನ್ ಹಾಕಿರ್ತಾರೆ ಗೊತ್ತಾ, ಆ ಗನ್ ಹತ್ರ ದಯವಿಟ್ಟು ಯಾರು ನಿಂತ್ಕೊಂಬೇಡಿ. ಏನಕ್ಕಪ್ಪ ಅಂತಂದರೆ ಇಲ್ಲೊಂದು ಕ್ಲಿಪ್ ಹಾಕ್ತೀನಿ ಮೇಲೆಗಡೆ, ಒಂದು ನೋಡ್ಕೊಂಬನ್ನಿ. CNG ಬಂಕಲ್ಲಿ ಗ್ಯಾಸ್ ಅನ್ನ ಹಾಕ್ಸಕ್ ಹೋಗಿದ್ದಾರೆ. ಮತ್ತೆ ಡ್ರೈವರು ಅಲ್ಲೇ ಎದುರುಗಡೆ ಕಾರ್ ಹತ್ರನೇ ನಿಂತಿದ್ದಾರೆ. ಅದೇನಾಗಿದೆ ಪ್ರೆಷರ್ ಜಾಸ್ತಿ ಇದ್ದಿದ್ರಿಂದ ಪೈಪು ಹಾಗೆ ಕಿತ್ಕೊಂಡ್ಬಿಟ್ಟು ಕಣ್ಣು ಹೊಡೆದ್ಬಿಟ್ಟು ಅವ್ರಿಗೆ ಕಣ್ಣಿಗೆ ತೊಂದರೆ ಆಗಿದೆ. ಸಿಕ್ಕಾಬಿಟ್ಟೆ ಡೇಂಜರ್ ಅಂದರೆ ಡೇಂಜರ್ ಆಗೈತೆ ಪಾಪ ನಮ್ಮ ಡ್ರೈವರ್ಗೆ. ದಯವಿಟ್ಟು ನಮ್ದೊಂದು ಚಿಕ್ಕ ಮನವಿ ನಮ್ಮ ಚಾಲಕರಲ್ಲಿ, ದಯವಿಟ್ಟು ಈ CNG ಗಾಡಿ ಯಾರು ಇಟ್ಟಿದ್ದೀರೋ ಅವ್ರಿಗೆ ಹೇಳ್ತಾ ಇರೋದು, ದಯವಿಟ್ಟು CNG ಹಾಕಿಸ್ಬೇಕಾದ್ರೆ ಒಂದು ಸ್ವಲ್ಪ ದೂರ ನಿಂತ್ಕೊಳ್ಳಿ. ಮೊಬೈಲ್ ಯೂಸ್ ಮಾಡೋದು ಕಮ್ಮಿ ಮಾಡಿ ಮಾತಾಡೋದು. ನಿಮಗೆ ಒಳ್ಳೆಯದು, ಕಸ್ಟಮರ್ಗೆ ಒಳ್ಳೆಯದು. ಅಕಸ್ಮಾತ್ ಕಸ್ಟಮರ್ ಇದ್ದರೆ ಕಸ್ಟಮರ್ಗೆ ಹೇಳಿ ಅಲ್ಲಿ ನಿಂತ್ಕೊಂಬಿಡಿ ಅಂತ. ಯಾಕಂದರೆ ಯಾವ ಟೈಮ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಚಿಕ್ಕ ಮನವಿ ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ಸ್ನೇಹಿತರೆ ಇಲ್ಲ ಕನ್ಮಂಗ್ಲ ಘಟ್ಟಲ್ಲಿ ಗಾಡಿ ಇಲ್ಲಿ ಹಾಕಿದ್ದೇನೆ. ಈ ಕಡೆಗೆ ಅಲ್ಲೊಂದು ನಾಷ್ಟ ಅಂಗಡಿ ಐತೆ. ಹೋಗ್ಬಿಟ್ಟು ನಾಷ್ಟ ಇಷ್ಟ ಮಾಡಿಕೊಂಡು ಟೀ ಕುಡ್ಕೊಂಡು ಬರೋಣ ಅಂತ ಬನ್ನಿ. ಸ್ನೇಹಿತರ ಟೈಮ್ ಬಂದು 11:45 ಆಗ್ತಾಯಿತ್ತು. 11:30 11:36 ಕರೆಕ್ಟಾಗಿ. ಅವಾಗ ಯಾವುದೋ ಒಂದು ಊಬರಲ್ಲಿ ಒಂದು ಡ್ಯೂಟಿ ಕೊಟ್ಟಿದ್ದ ಸೌತ್ ಬಿಡದಿಗೆ. ಕರೆಕ್ಟಾಗಿ 49 ಕಿಲೋಮೀಟ್ರ್ ಇತ್ತು. ಇದರಲ್ಲಿ ತೋರಿಸಿದ್ದು ಊಬರಲ್ಲಿ 49 ಕಿಲೋಮೀಟ್ರಿಗೆ 1,200 ರೂಪಾಯಿ ಕೊಟ್ಟಿದ್ದ. ರ್ಯಾಪಿಡಲ್ಲಿ ಸೇಮ್ ಡ್ಯೂಟಿ ಅದೇ ಕಸ್ಟಮರು ಅವ್ರು ರ್ಯಾಪಿಡಲ್ಲಿ ಬುಕ್ ಮಾಡಿದ್ರು. ರ್ಯಾಪಿಡಲ್ಲಿ 1,350 ರೂಪಾಯಿ ಕೊಟ್ಟ. ನಾನು ಮಿಸ್ಸಾಗಿ ಹೊಡೆದ್ಬಿಟ್ಟೆ. ಏರ್ಪೋರ್ಟ್ ಏನೋ ಅಂದ್ಕೊಂಡು ಹೊಡೆದ್ಬಿಟ್ಟೆ. ಕಸ್ಟಮರ್ ಫೋನ್ ಹಾಕಿದೆ, ಮೇಡಮ್ 51 ಕಿಲೋಮೀಟ್ರ್. ಆಮೇಲೆ ಇದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಇದರಲ್ಲಿ ಬಂದ್ಬಿಟ್ಟು ಊಬರಲ್ಲಿ 49 ಕಿಲೋಮೀಟ್ರ್ ತೋರಿಸ್ದ. ಅದೇ ರ್ಯಾಪಿಡೋ ಅಲ್ಲಿ 56 ಕಿಲೋಮೀಟ್ರ್ ತೋರಿಸ್ದ. ಸೇಮ್ ಅಮೌಂಟು, ಇನ್ನೊಂದು 100 ರೂಪಾಯಿ ಎಕ್ಸ್ಟ್ರಾ. ನಾನು ಅದಕ್ಕೇನೆ ಆಗಲ್ಲ ಮೇಡಮ್ ಅಂತಂದರೆ ಸರಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಸರ್ ಅಂತಂದರೆ. ಸರಿ ಆಯಿತು ಕ್ಯಾನ್ಸಲ್ ಮಾಡ್ಕೊಳೋಣ. ನಾನೇ ಕ್ಯಾನ್ಸಲ್ ಮಾಡ್ಕೊಂಡೆ. ಏನಕ್ಕೆ ಅಂದರೆ ಸ್ನೇಹಿತರೆ ಕ್ಯಾನ್ಸಲ್ ಹಾಳಾಗಿ ಹೋಗಲಿ ಮಾಡ್ಕೊಂಬಿಡ್ರಿ. 56 ಕಿಲೋಮೀಟ್ರ್ ಲೆಕ್ಕ ಹಾಕ್ಕೊಳ್ರಿ. ಇಲ್ಲಿಂದ ಏರ್ಪೋರ್ಟ್ಗೆ ಹತ್ತತ್ರ 1,400-1,500 ರೂಪಾಯಿ ಕೊಡ್ತಾನೆ. ಇಲ್ಲಿ ಕನ್ಮಂಗ್ಲ ಗೇಟಿಂದ ಬರೀ 38-39 ಕಿಲೋಮೀಟ್ರ್ ಅಷ್ಟೇ ಆಗೋದು. ಇಲ್ಲಿಂದ 56 ಕಿಲೋಮೀಟ್ರ್ ಇದೆ. ಎಲ್ಲಿ ಸೌತ್ ಬಿಡದಿ ಆ ಕಡೆಯಿಂದ ಮತ್ತೆ ವಾಪಸ್ ಡ್ಯೂಟಿ ಬರೋಲ್ಲ. ಅದೊಂದು ಇನ್ನೊಂದು ಡ್ಯೂಟಿ ಯಾವುದೇ ಕಾರಣಕ್ಕೂ ಬರೋಲ್ಲ. ಯಾವುದೋ ರೆಸಾರ್ಟ್ಗೆ ಹೋಗ್ತಾ ಇರೋದು ಅವರು ಬಿಡದಿ ಹತ್ರ.
ವಾಪಸ್ಸು ಖಾಲಿನೇ ಬರಬೇಕು ಕೆಂಗೇರಿವರೆಗೂ. ಅಲ್ಲೆಲ್ಲೂ ಡ್ಯೂಟಿ ಬೀಳಲ್ಲ, ಕುಂಬ್ಳಗೂಡಲ್ಲೂ ಬೀಳ್ತದಲ್ಲೇ ಗೊತ್ತಿಲ್ಲ. ವಾಪಸ್ ಕೆಂಗೇರಿಗೆ ಬರಬೇಕು, ಕೆಂಗೇರಿನೂ ಇಲ್ಲಾಂದ್ರೂ ಕುಂಬ್ಳಗೂಡಿಗೆ ಬರಬೇಕು, ಇಲ್ಲಾಂದರೆ ಆ ಫಾರಮ್ ಹತ್ರ ಬರಬೇಕು. ಅಲ್ಲಿಗೆ ಬಂದ್ರೇ ಡ್ಯೂಟಿ ಆಗೋದು. ಅಲ್ಲಿಂದ ಖಾಲಿ ಬರಬೇಕು, ಒಂದು 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಖಾಲಿ ಬರಬೇಕು. ಅಂಥದ್ದು ಯಾವುದು ಅದಕ್ಕೆ ಬೇಡ ಅಂತ ಎತ್ಕೊಂಡಿಲ್ಲ. ಆಲ್ಮೋಸ್ಟ್ ಅಲ್ಲು ರ್ಯಾಪಿಡೋಲು ಮತ್ತು ಊಬರಲ್ಲಿ ಒಂದು 10 ಸರಿ ಡ್ಯೂಟಿ ಬಂದೈತೆ, ಯಾವ ಡ್ರೈವರ್ ಎತ್ಕೊಂಡಿಲ್ಲ. ಇಲ್ಲ ನನ್ನ ಮುಂದೆ ಇವರು ಎತ್ಕೊಂಡಿದ್ರು, ಕೇಳಿದೆ. ಇವರು ಆಮೇಲೆ ಇಲ್ಲಣ್ಣ ನಾನು ಕ್ಯಾನ್ಸಲ್ ಮಾಡಿದೆ, ಯಾವನಾಯ್ತಾನ ಆ ಡ್ಯೂಟಿಗೆ ಅಂತಂದರು. ಅದಕ್ಕೇ ಕಸ್ಟಮರ್ ಒಂದು 10 ಸರಿ ಬುಕ್ ಮಾಡಿದ್ರು. ನೋಡಿ ಯಶವಂತಪುರ ಹೊಲ್ಟೈತೆ, ಛೇ ಒಳ್ಳೆ ರೇಟ್ ಕೊಟ್ಟಿದ್ದ ಹೊಡಿಯೋಣ ಅನ್ಕೊಂಡೆ, ಅದು ಹೊಲ್ಟೈತೆ ಡಮಾರ್. ಏನು ಮಾಡೋಕ್ಕಾಗಲ್ಲ, ಬೆಳಗ್ಗೆಯಿಂದ ಫುಲ್ ಖಾಲಿ ಕೂತಿದ್ದೀನಿ. ನೋಡೋಣ ಎಷ್ಟೊತ್ತು ಕೊಡ್ತಾನೆ ಡ್ಯೂಟಿ, ಅದನ್ನು ಒಳ್ಳೆ ಡ್ಯೂಟಿ ಎತ್ಕೊಂಡು ಓಡೋಣ. ಇದ್ರ ರ್ಯಾಪಿಡೋಲ್ಲಿ 645 ರೂಪಾಯಿ ಮಾಡಿದ್ದೀನಿ. ಮಾಡ್ತಾ ಇದ್ದೆ, ನನ್ನ ಗಾಡಿ ಇಲ್ಲಿ ಹಾಕಿ. ಇದು ಜಗದೀಶ್ ಅಣ್ಣ, ನಮ್ಮ RDTL ಕೆಲಸ ಮಾಡೋದು. ಇದು ನಮ್ಮ ಫ್ರೆಂಡು, ಇವ್ರು ಸಿಕ್ಕಿದ್ರು, ಇಲ್ಲೇ ಮಾತಾಡಿಸ್ಕೊಂಡು ಇಲ್ಲ ಒಂದು ಟೀ ಕುಡ್ಕೊಂಬಂದ್ರೆ. ಇನ್ನೇನು ಊಟ ಟೈಮ್ ಆಗೈತೆ ಇವಾಗ, ಊಟ ಮಾಡಬೇಕು. ಅಣ್ಣಂಗೆ ಯಾವುದೋ ಪ್ಯಾಕೇಜ್ ಡ್ಯೂಟಿ ಸಿಕ್ಕೈತೆ ಓಲಾ, ಅಲ್ಲಿ ಎತ್ಕೊಂಡೈತೆ 8 ಅವರು. ನಮಗೆ ಯಾವುದೂ ಸಿಕ್ಕಿಲ್ಲ ಇನ್ನೂ, ಸಿಕ್ಕಿದ್ರೆ ನಾವು ಡ್ಯೂಟಿ ಹೊಡಿಬೇಕು. ಅಣ್ಣಂಗೆ ಇವಾಗ ಹೆಂಗೋ ಒಂದು ಡೇಗೆ ಟೆನ್ಷನ್ ಇಲ್ಲ, ಆರಾಮಾಗಿರೋ ಓಲಲ್ಲಿ ಒಂದು ಆಗೋಯ್ತು ಡ್ಯೂಟಿ. 2600 ರೂಪಾಯಿ ಆಯ್ತು. ನಮಗೊಂದು ಯಾವುದೋ ಸಿಕ್ಬಿಟ್ರೆ ನೆಮ್ಮದಿ ಜೀವನ. ಏನು ಅಣ್ಣ ಅಷ್ಟೇ. ಊಟಕ್ಕೆ ಅಂತ ನನ್ನ ಗಾಡಿನೂ ಅವ್ರ ಗಾಡಿ 2 ಗಾಡಿನೂ ಎತ್ಕೊಂಡು ಹೋಗ್ತಾ ಇದ್ದಾರೆ. ಊಟ ಮಾಡಬೇಕು. ಹೆಣ್ಣಿಗೆ ಪಾಪ 2 ಗಂಟೆಗೆ ಇರೋದು ಪಿಕಪ್ಪು. 2 ಗಂಟೆ ಪಿಕ್ ಮಾಡ್ಕೊಂಡು ಹೋಗ್ತದೆ. ಇವಾಗ ಏನೋ ಟೈಮು 1:35. ನಾನು ಯಾವುದೋ ಡ್ಯೂಟಿಗೆ ವೇಟಿಂಗು. ಬಂದರೆ ಅಂತ ಫುಲ್ ಹೇಳ್ದಂಗೆ 3 ಗಂಟೆ ಡ್ಯೂಟಿ ಹೊಡಿಬೇಕು. ನೋಡೋಣ ಅರ್ನಿಂಗ್ಸ್ ಎಷ್ಟಾಗ್ಬೋದು ಅಂತ. ಬನ್ನಿ ಹೋಗಿ ಊಟ ಮಾಡ್ಕೊಂಬರೋಣ. ಇಲ್ಲೊಂದು ಗೋಲ್ಡ್ ರೋಡ್ ಐತೆ, ಬಟ್ ನಾವು ಹಾಕಿರೋ ಪಾರ್ಕಿಂಗ್ ಸ್ಪಾಟ್ ಸರಿ ಇಲ್ಲ. ಮೇನ್ ರೋಡೆಲ್ಲ ಕಂಬಿಟ್ಟಿದ್ರೆ ನೀನು ಸುಮ್ಮನೆ ಜಾಮ್ ಆಗುತ್ತೆ ಅಂತ ಗಾಡಿ ಹಾಕ್ಕೊಂಡು ಹೋಗ್ತಾರೆ. ಇಲ್ಲಿ ಊಟ ಮಾಡೋಕ್ಕಾಗಲ್ಲ, ಸುಮ್ಮನೆ ಇಲ್ಲಿ ಹಾಕ್ಬಿಟ್ರೆ ಜಾಮ್ ಆಗ್ಬಿಡುತ್ತೆ. ಬೇರೆ ಕಡೆ ಹಾಕೋಣ ಅದನ್ನು. ಇದು 2ನೇ ಫುಲ್ ಟ್ಯಾಂಕ್ ಹಾಕಿಸ್ತಾರೆ ಏರ್ಪೋರ್ಟಲ್ಲಿ. ಇದು ಏರ್ಪೋರ್ಟ್ ಬಂಕು 24 ಅವರ್ಸ್ ಓಪನ್ ಇರ್ತದೆ. ಬನ್ನಿ ಏರ್ಪೋರ್ಟ್ ಪಾರ್ಕಿಂಗ್ ಓಟ್ ಮಾತಾಡೋಣ. 2ನೇ ಫುಲ್ ಟ್ಯಾಂಕ್ ಬಂದ್ಬಿಟ್ಟು 710 ರೂಪಾಯಿ ಹಿಡಿಸೈತೆ. ಇದು 2ನೇ ಫುಲ್ ಟ್ಯಾಂಕು. ಸ್ನೇಹಿತರೆ, CNG ಗ್ಯಾಸ್ ಹಾಕಿಸ್ಬೇಕಾದ್ರೆ ನಮ್ಮ ಅಣ್ಣವ್ರು ಸಬ್ಸ್ಕ್ರೈಬರ್ ಸಿಕ್ಕೋರೆ. ನಾನು ಗಾಡಿ ತಗೊಂಡಾಗಿಂದ ನಾನು ವೀಡಿಯೋಸ್ ನೋಡ್ತಾನೆ ಅವ್ರು ಅಂತ ಯೂಟ್ಯೂಬಲ್ಲಿ. ಅವ್ರದ್ದು ಆ್ಯಕ್ಚುಲಿ ಬಂದ್ಬಿಟ್ಟು ಶಿಫ್ಟ್ ಡಿಸೈರ್ ಗಾಡಿ, ಇದೇ ಗಾಡಿ. ಬಟ್ ಇವರು ಹತ್ತಿಬೆಲೆ ಬಾರ್ಡ್ರಲ್ಲೆಲ್ಲೋ ಕೆಲಸ ಮಾಡ್ತಾಯಿರೋದು, ರೈನ್ಬೋ ಕಾಲ್ ಟ್ಯಾಕ್ಸಿ ಅಂತ. ಮುಂಚೆ ಎಲ್ಲ ಕೆಲಸ ಮಾಡ್ತಾಯಿದ್ದು, ಇವಾಗ ಯಾವುದೋ ಪರ್ಸ್ನಲ್ ಪಿಕಪ್ ಇತ್ತು ಅಂತ ಅಲ್ಲಿ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಏರ್ಪೋರ್ಟಲ್ಲಿ. ನಮ್ಮ ಸಮಾಚಾರ ಎಲ್ಲ ಆರಾಮ? ಏನು ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ನಿಮ್ಮನ್ನೆಲ್ಲ ನೋಡಿ ನಾವು ತೆಗಿರೋದು ಅಷ್ಟೇ. ಇವಾಗ ಕೇಳ್ಬಿಟ್ರೆ ದೊಡ್ಡ ಮಾತು. ಸ್ನೇಹಿತರ, ಫೈನಲಿ ಎಲ್ಲ ಮುಗಿಸ್ಕೊಂಡು ಡ್ಯೂಟಿ ಇವಾಗ ಡೈರೆಕ್ಟಾಗಿ ಏರ್ಪೋರ್ಟ್ ಪಾರ್ಕಿಂಗ್ ಅಂದರೆ ಓಲಾ ಊಬರ್ ಪಾರ್ಕಿಂಗಲ್ಲಿ ಬಂದು ಗಾಡಿ ಹಾಕೊಂಡು ಕೂತಿದ್ದೀನಿ. ಇವತ್ತಿಂದು ಅದೇ ಶುಕ್ರವಾರದ್ದು ಅರ್ನಿಂಗ್ಸ್ ಎಷ್ಟಪ್ಪ ಆಯಿತು ಅಂತ ಕೇಳ್ಬೋದ್ರೆ ನೀವು. ಇವತ್ತು ಪರವಾಗಿಲ್ಲ, ಚೆನ್ನಾಗಿ ಆಗೈತೆ, ಮೋಸ ಏನಿಲ್ಲ. ಹಂಗೆ ನಮ್ಮ ಸ್ವಾಮಿ ಕೂಡ ಬಂದವನೇ. ಅವನು ಸಾಯಂಕಾಲ ಏನೋ ಬಂದಿದ್ದು, ನೈಟ್ ಒಂದು 8 ಗಂಟೆಗೆ ಏನೋ ಬಂದ. ಅವ್ನು ಇಲ್ಲೇ ಬಿದ್ದವನೆ. ಬಟ್ ಗಾಡಿ ಅಲ್ಲೆಲ್ಲ ಮುಂದೆ ಎಲ್ಲ ಹಾಕೋಣ. ಈ ಗಾಡಿ ಮುಂದೆ ಇರಬೇಕು, ಅವ್ನ ಗಾಡಿ ಅಲ್ಲಿ ಹಾಕೊಂಡವನೆ. ಮಲ್ಕೊಂಬಿಟ್ಟವನೆ ಫುಲ್ ಟಯರ್ಡಾಗಿ. ಅವನು ಯಾಕೋ ಸುಸ್ತಾಗ್ತದೆ ಮಚ್ಚ, ಅದಕ್ಕೆ ಮಲ್ಕೊಂಬಿಟ್ಟಿದ್ದೀನಿ ಅಂತಂದೆ. ಸರಿ ಆಯ್ತು ಮಲ್ಕೊಳಪ್ಪ ಅಂತಂದು ನಾನು ಊಟ ಎಲ್ಲ ಮಾಡ್ಕೊಂಬಂದು ಮತ್ತೆ ಫುಲ್ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಫುಲ್ಲು ಮಲ್ಗೋಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದೇನೆ. ಫ್ಯಾನು ದಿಂಬೆಲ್ಲ ನೋಡ್ತಾ ಇರ್ಬೋದು. ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಇದು ಬಂದ್ಬಿಟ್ಟು ರ್ಯಾಪಿಡೋಲ್ಲಿ 645 ರೂಪಾಯಿ ಡ್ಯೂಟಿ. ಆಮೇಲೆ ಇದು ಬಂದ್ಬಿಟ್ಟು ಊಬರಲ್ಲಿ 3239 ರೂಪಾಯಿ. ಇದು ಬಂದ್ಬಿಟ್ಟು ಟುಡೇ ನೋಡಿರಿ, ನೋಡ್ತಾ ಇರ್ಬೋದು. ಆಮೇಲೆ ಡೇಟ್ ಏನೋ ಚೇಂಜ್ ಮಾಡಿದ್ದೀನಿ, ಅದು ಇದು ಅಂತ ಅನ್ಬೇಡ್ರಿ. 3239. ಆಮೇಲೆ ಊಬರಲ್ಲಿ ಎಕ್ಸ್ಟ್ರಾ 100 ರೂಪಾಯಿ ಈಸ್ಕೊಂಡಿದ್ದೆ. ಏನಕ್ಕಪ್ಪ ಅಂತಂದರೆ ಒಬ್ಬ ಕಸ್ಟಮರು ಎಕ್ಸ್ಟ್ರಾ ಬಂದಿದ್ದರು, ಅಂದರೆ 7 ಜನ ಹಾಕ್ಕೊಂಡೋಗಿದ್ದೆ ಬೇರೆ ಒಂದು 2 ಕಿಲೋಮೀಟ್ರಿಗೆ. ಆ ಕಾರಣಕ್ಕೇ ಎಕ್ಸ್ಟ್ರಾ ಒಂದು 80 ರೂಪಾಯಿ ಈಸ್ಕೊಂಡಿದ್ದೆ. ಟೋಟಲಾಗಿ ಎಲ್ಲ ರೌಂಡ್ ಫಿಗರ್ ಲೆಕ್ಕ ಹಾಕಿದ್ರೆ 4000 ರೂಪಾಯಿ ಬರ್ತಾಯಿತ್ತು. 4000 ರೂಪಾಯಿ ಇವತ್ತಿಂದ ಅರ್ನಿಂಗ್ಸು, 1 ಡೇದು ಶುಕ್ರವಾರದು. ಇವತ್ತು ಇಲ್ಲೇ ಆಲ್ಟ್ ಆಗ್ತಾಯಿದ್ದೀನಿ, ಇಲ್ಲೇ ಮಲಗ್ತಾಯಿದ್ದೀನಿ, ಮನೆಗೆ ಹೋಗ್ತಾಯಿಲ್ಲ. ನಾಳೆ ಬೆಳಗ್ಗೆ ಇವಾಗ ಗಾಡಿ ಎಷ್ಟಪ್ಪ ಐತೆ ಅಂತ ಕೇಳ್ಬೋದು ನೀವು. ಇವಾಗ ಊಬರಲ್ಲಿ ಹೊಸ್ದಾಗಿ ಊಬರ್ ಎಕ್ಸೆಲ್ ಇದು ಹಳೇದು, ಇನ್ನೊಂದು ತೋರಿಸ್ತೀನಿ ರೀ. ಇವಾಗ ಬರ್ತದೆ ಕೆಳಗಡೆ ನೋಡಿ, ಊಬರ್ ಪ್ರೀಮಿಯರ್ ಎಕ್ಸೆಲ್ ಕ್ಯಾಬ್ಸ್ ಅಂತ ಬರ್ತಾಯಿತ್ತಲ್ಲ, ಇದು ಇವಾಗ ಹೊಸ್ದಾಗಿ ಬಿಟ್ಟಿರೋದು. ಇದು ಏನಪ್ಪ ಅಂತ ನೀವೆಲ್ಲರೂ ಕೇಳಿದ್ರೆ, ಊಬರ್ ಎಕ್ಸೆಲ್ ಪ್ರೀಮಿಯಮು ಇದು ಬಂದ್ಬಿಟ್ಟು ಲಗೇಜ್ ಇನ್ ಕೇಸ್ ಜಾಸ್ತಿ ಇತ್ತು ಅಂದರೆ ಅವಾಗ ದೊಡ್ಡ ಗಾಡಿ, ಇವಾಗ ಇನೋವಾ ಕ್ರಿಸ್ಟಾ, ಇನೋವಾ ಆ ಥರ ಬುಕ್ ಮಾಡ್ಕೊಳೋದು. ಬಟ್ ನಮ್ಮ ಗಾಡಿಗಳಿಗೂ ಬಿಟ್ಟವನು ಇರಿಟಿಗಳಿಗೆ, ಕ್ಯಾರಿಯರ್ ಇರೋರಿಗೆ ತುಂಬ ಅನುಕೂಲ ಅದು. ಆಮೇಲೆ ಏರ್ಪೋರ್ಟಲ್ಲಿ ಸಿಕ್ಕಾಪಟ್ಟೆ ಕಾಯ್ಬೇಕು ಈ ಡ್ಯೂಟಿ ಏನಾರ ತೊಗೊಂಬಿಟ್ರೆ. ಯಾಕಂದರೆ ಎಲ್ಲ ಕಸ್ಟಮರೂ ಆ ಊಬರ್ ಎಕ್ಸೆಲಲ್ಲೇ ಹೋಗಿ ಟ್ರೈ ಮಾಡ್ತಾರೆ ಹೊರತು ಊಬರ್ ಪ್ರೀಮಿಯರಲ್ಲಿ ಹೋಗೋಕ್ಕಾಗಲ್ಲ. ಹೋಗ್ತಾರೆ ಏನಕ್ಕಪ್ಪ ಅಂತಂದರೆ ಊಬರ್ ಪ್ರೀಮಿಯಮು ಸ್ವಲ್ಪ ಕಾಸ್ಟ್ ಜಾಸ್ತಿ, ಊಬರ್ ಎಕ್ಸೆಲ್ಗಿಂತ ಒಂದು 300-400 ರೂಪಾಯಿ ಜಾಸ್ತಿ. ಆ ಕಾರಣಕ್ಕೆ ಅವ್ರು ಏನು ಮಾಡ್ತಾರೆ, ಬೇಡ ಬಿಡು ಊಬರಲ್ಲಿ ಎಕ್ಸೆಲ್ ಹೋಗೋಣ ಅಂತಾರೆ. ನಾನು ಒಂದು ಸರಿ ಮಿಸ್ಸಾಗಿ ತಗೊಂಬಿಟ್ಟಿದ್ದೆ. ಕರೆಕ್ಟಾಗಿ ಒಂದು 2.5 ಅವರ್ ಕಾದಿದ್ದೆ ಒಳಗಡೆ.
ಆಮೇಲೆ ಹಂಗೋ ಹಿಂಗೋ ಯಾವುದೋ ಒಂದು ಕಸ್ಟಮರ್ ಬಂದರು, ಸ್ವಲ್ಪ ಲಗೇಜು ಜಾಸ್ತಿ ಇತ್ತು, ಅದಕ್ಕೆ ಸರಿ ಅಂತ ಹಾಕ್ಕೊಂಡು ಹೋಗ್ಬಿಟ್ಟೆ. ಬಟ್ ಒಳ್ಳೆ ರೇಟ್ ಕೊಡ್ತಾನೆ, ಸಕ್ಕದಾಗ ಕೊಡ್ತಾನೆ. ಬಟ್ ಸಿಕ್ಕಾಬಿಟ್ಟೆ ಕಾಯಬೇಕು. ಇಲ್ಲಿ ಕಾಯೋದಲ್ದಿರ ಪಾರ್ಕಿಂಗಲ್ಲಿ ಝೋನಲ್ಲಿ ಹೋಗ್ಬಿಟ್ಟು ಕಾಯಬೇಕು, ಅದೊಂದು ದೊಡ್ಡ ತಲೆನೋವು. ಅದಕ್ಕೆ ಏನಾರ ಡ್ಯೂಟಿ ಎತ್ಕೊಂಡವರು ಸ್ವಲ್ಪ ಹುಷಾರಾಗಿ ಎತ್ಕೊಳ್ಳಿ. ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು 4,000 ಶುಕ್ರವಾರದು. ಎಕ್ಸ್ಪೆಂಡಿಚರ್ ಎಷ್ಟಪ್ಪ ಅಂತ ಕೇಳಿದ್ರೆ, ಒಂದು ಫುಲ್ ಟ್ಯಾಂಕು ಇನ್ನೂ 2 ಪಾಯಿಂಟ್ ಇತ್ತು. ನಾನು ಹಾಕ್ಸಿದ್ದು 700 ರೂಪಾಯಿಗೋ 700 ಚಿಲ್ಲರೆಗೆ ಹಾಕಿಸ್ದೆ. ಅದರಲ್ಲೊಂದು 100 ರೂಪಾಯಿ ತೆಗೀರಿ, 100 ರೂಪಾಯಿ ತೆಗೀರಿ, ಒಂದು 600 ರೂಪಾಯಿ CNG ಖರ್ಚಾಗೈತೆ. ಇನ್ನು ಅದು ಬಿಟ್ಟರೆ ಬೆಳಗ್ಗೆ ನಾಷ್ಟ ಅದೊಂದು 50 ರೂಪಾಯಿ ಖರ್ಚಾಗೈತೆ. ಟೋಟಲಾಗಿ 600 + 50 650. ಅದಾದಮೇಲೆ ಮಧ್ಯಾಹ್ನ ಊಟ ಒಂದು 100 ರೂಪಾಯಿ, ಅದೊಂದು 750. ಮತ್ತು ಇವಾಗ ಒಂದು ನೈಟ್ ಊಟ 110 ರೂಪಾಯಿ. ಎಷ್ಟಾಯಿತು? 810 ರೂಪಾಯಿ, 860 ರೂಪಾಯಿ ಟೋಟಲ್ ನನ್ನ ಖರ್ಚು. ಅರ್ನಿಂಗ್ಸು 4,000 ರೂಪಾಯಿ ಆಗೈತೆ. ಇದು ಇವತ್ತಿನ ಕತೆ. ನಾಳೆ ಸಿಗ್ತೀನಿ, ಅಲ್ಲಿವರೆಗೂ ಟಾಟಾ ಬೈ ಬೈ. ದಿ ನೆಕ್ಸ್ಟ್ ಡೇ. ಬೆಳಗ್ಗಿನ ಶುಭೋದಯಗಳು ಸ್ನೇಹಿತರ. ಯಪ್ಪ ಜಸ್ಟ್ ಇವಾಗಿದ್ದೆ, 7 ಕಾಲ ಆಗೈತೆ. ನನ್ನ ಮಗ ಒಂದು ಸ್ವಾಮಿ ಕೇಳಿದ್ರೆ ಹೊರಡ್ಬಿಟ್ಟವನೇ. ಎದ್ದು ಬೆಳಗ್ಗೆ ನೋಡಿದ್ರೆ ಇಲ್ಲ, ಅವನು ಡ್ಯೂಟಿ ಹಾಕೊಂಡು ಹೋಗೋಣ ಇಲ್ಲ ಖಾಲಿ ಮನೆಗೆ ಹೋಗೋಣ ಗೊತ್ತಿಲ್ಲ. ಏರ್ಪೋರ್ಟ್ ಪಾರ್ಕಿಂಗಲ್ಲಿ ನೋಡ್ರಿ ಎಷ್ಟು ಗಾಡಿಗಳವೆ, ಕ್ರೇಜಿ ಗಾಡಿಗಳವೆ. ನನಗಿನ್ನೂ ಎಷ್ಟು 80 ಗಾಡಿಯನ್ನು ತೋರಿಸ್ತಾವನು ಎಕ್ಸೆಲ್ಲು. ಕೊಡ್ತಾನೆ ಇನ್ನೊಂದು 3 ಅವರ್ ಪಕ್ಕ, ಒಂದು 11 ಗಂಟೆ ಒಳಗಡೆ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಟರೆ ಎತ್ಕೊಂಡು ಸಿಟಿ ಕಡೆ ಹೋಗೋದು. ಶನಿವಾರ ಆಗಿರೋ ಕಾರಣದಿಂದ ಬೆಳಗ್ಗೆ ಡ್ಯೂಟಿ ಇರೋಲ್ಲ, ಹೆಂಗಿದ್ರು ಮಧ್ಯಾಹ್ನ ಮೇಲೆಣೆ. ಅದಕ್ಕೇ ಒಂದು 11 ಗಂಟೆ ಮೇಲೆ ಕೊಟ್ಟರು ಆರಾಮಾಗಿ ಸಿಟಿಗೆ ಹೋಗ್ಬಿಡೋಣ. ಬನ್ನಿ ಇವಾಗ ಬೆಳಗ್ಗಿನ ಇದು ದಿನಚರಿ ಕೆಲಸಗಳು ಇರ್ತಾವಲ್ಲ, ಅದೆಲ್ಲ ಮುಗಿಸ್ಕೊಂಡ್ಬಂದ್ಬಿಡೋಣ ಏರ್ಪೋರ್ಟಲ್ಲಿ. ಸ್ನೇಹಿತರ, ಊಬರಲ್ಲಿ ಇನ್ನೂ 80 ಗಾಡಿ ತೋರಿಸ್ತಾವನೆ ಎಕ್ಸೆಲ್ಲು. ಇದು ಪ್ರೀಮಿಯರ್ ಎಕ್ಸೆಲ್ 40 ಗಾಡಿ ತೋರಿಸ್ತಾವನೆ. ಇವಾಗ ಟೈಮ್ ಬಂದು 8:25. ನಾನು ಹಾಕಿರೋ ಎಸ್ಟಿಮೇಷನ್ ಬಂದ್ಬಿಟ್ಟು ಒಂದು 11 ಗಂಟೆ 12 ಗಂಟೆ ಒಳಗಡೆ ಕೊಡ್ತಾನೆ ಅಂತ. ನೋಡಬೇಕು ಏನು ಮಾಡ್ತಾನೋ. ಅಲ್ಲಿವರೆಗೂ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದೆ. ಸಿಕ್ಕಾಬಿಟ್ಟೆ ಬಿಸಿಲು ಹೊಡಿತೈತೆ ಅಂತ ಇಲ್ಲಿ ಒಂದು ಬಟ್ಟೆ ಹಾಕ್ಬಿಟ್ಟಿದ್ದೀನಿ ಗಾಡಿ ಓಡಿಸೋದು, ಬಿಸಿಲು ಹೊಡಿಬಾರ್ದು ಮುಖಕ್ಕೆ ಅಂತ. ಬೆಳಗ್ಗಿನ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಬಂದು ಕಾರಲ್ಲಿ ಕೂತಿರೋದು. ಇವಾಗ 11 ಗಂಟೆವರೆಗೂ ಸ್ವಲ್ಪ ಎಡಿಟಿಂಗು ಹಾಳು ಮೂಳು ಅದು ಇದು ಕೆಲಸಗಳು ಫ್ರೀ ಇದ್ದಾಗ ಮಾಡ್ಕೊಬಿಡೋಣ. ರಾತ್ರಿ ಒಳ್ಳೆ ಇದ್ದಾಗೈತೆ. ಇದು ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ನಾವು ಡ್ಯೂಟಿ ಮಾಡಬೇಕಾದ್ರೆ ಎಲ್ಲಿ ಮಲಗ್ತೀರಿ ಎಲ್ಲಿ ತಿಂತೀರಿ ಅಂತ ದೇವರಣೆಗೂ ಅನ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನನ್ನೇ ಎಕ್ಸಾಂಪಲ್ ತಗೊಂಡ್ರೆ, ಏರ್ಪೋರ್ಟಲ್ಲಿ ಮಲಗಿದ್ದೆ ರಾತ್ರಿ ಎಲ್ಲೋ ಆಚೆ ಕಡೆ ಬಾತ್ರೂಮ್ ಹುಡ್ಕೊಂಡು ಹೋಗಿದ್ದೆ. ಬಾತ್ರೂಮು ಎಲ್ಲ ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು ಬೇರೆ ಮಗ ತೊಳ್ಕೊಂಡು ಸ್ನಾನಾಗೇನೆ ಅಂತಲ್ಲ ಅವೆಲ್ಲ ಎಕ್ಸ್ಪೆಕ್ಟು ಮಾಡಬಾರ್ದು. ಅವೆಲ್ಲ ಇಡ್ತಾವೆ, ಬಟ್ ಮಾಡೋಕೆ ಅವೆಲ್ಲ ಅನ್ಕಂಫರ್ಟಬಲು. ಒಬ್ಬೊಬ್ರು ಮಾಡ್ತಾರೆ, ನಮ್ಗೆ ಸೆಟ್ ಆಗೋಲ್ಲ. ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಮಗಗೆ ತೊಳ್ಕೊಂಡು ಇವಾಗ ಬಂದು ಕಾರಲ್ಲಿ ಕೂತಿದ್ದೇನೆ. ಡ್ಯೂಟಿ ಮಾಡೋರು ಅನ್ಕೊಂತ ಇರ್ತಾರೆ, ಹುಡುಗರು ಆರಾಮಾಗಿ ಡ್ಯೂಟಿ ಮಾಡ್ಬೋದು, ಏನು ಕತೆ ಹಂಗೆ ಹಿಂಗೆ ಅಂತ. ರೋಡಲ್ಲೇ ಮಲಗಬೇಕು, ಫುಟ್ಪಾತ್ ಊಟ, ಆಮೇಲೆ ಬಾತ್ರೂಮ್ಗಳಿಗೆ ಆಚೆ ಹುಡಿಕೊಂಡು ಹೋಗ್ಬೇಕು. ಕಷ್ಟ ಆಯ್ತಾ ಗುರು, ಯಾವುದು ಸುಮ್ಮನೆ ಬಂದ್ಬಿಡಲ್ಲ. ತುಂಬ ಜನ ಅನ್ಕೊಂತಾರೆ ಆರಾಮಾಗೈತೆ ಡ್ಯೂಟಿ ಮಾಡ್ಬಿಡೋಣ ಅಂತ. ಬಟ್ ಅದ್ರ ಹಿಂದೆ ಬೇಜಾನ ಐತೆ. ತುಂಬ ಜನ ವೀಡಿಯೋ ಮಾಡ್ತಾರೆ, ಬರೀ ಇಷ್ಟ ಆಯ್ತು ಅಷ್ಟಾಯ್ತು ಅಂತ ಹೇಳ್ತಾರೆ, ಬಟ್ ಅದ್ರ ಕಷ್ಟ ಯಾರು ಹೇಳಲ್ಲ. ತೋರಿಸ್ತಾ ಇದ್ದೀನಿ, ದಯವಿಟ್ಟು ನೋಡ್ಬಿಟ್ಟು ಹಂಗೆ ಒಂದು ಫಾಲೋ ಹೊಡ್ಕೊಳ್ರಿ, ಗೊತ್ತಾಗುತ್ತೆ ನಿಮಗೆ ಏನು ಕತೆ ಅಂತ. ಮುಂದಕ್ಕೆಲ್ಲ ಇನ್ನೂ ಬೇಜಾನ ಐತೆ, ತೋರಿಸ್ತಾ ಇರ್ತೀನಿ. ಬನ್ನಿ ಇಲ್ಲಿ ಕೂತ್ಕೊಂಡು ಸದ್ಯಕ್ಕೆ ಟೈಮ್ ಪಾಸ್ ಮಾಡೋಣ. ಸ್ನೇಹಿತರೆ, ಟೈಮ್ ಒಂದು 10:45 ಆಗ್ತಾಯಿದೆ. ಇನ್ನೂ 55 ಗಾಡಿ ಐತೆ. ಹಿಂಗಾದರೆ ಭಯಂಕರ ಕಷ್ಟ ಅಂದ್ಕೊಳ್ರಿ. ಅಯ್ಯೋ ಸ್ವಾಮಿ, ಟೈಮ್ ನೋಡ್ರಿ 10:45. ಇನ್ನೂ ನಾಷ್ಟ ಇಲ್ಲ, ಏನಿಲ್ಲ. ಅರ್ಜೆಂಟಾಗಿ ಹೋಗಿ ನಾಷ್ಟ ಮಾಡಬೇಕು. ನೋಡ್ರಿ ಚೇಂಜ್ ಮಾಡಿಲ್ಲ, ಹೋದರೆ ಬೇಗ ರೋಡ್ಗೆ ಹೋಗ್ಬೇಕು. ಇಲ್ಲಿ ಇಂದಿರಾ ಕ್ಯಾಂಟೀನ್ ಐತೆ, ಬಟ್ ನಮಗೆ ಸೆಟ್ ಆಗೋಲ್ಲ. ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಡ್ಬಿಡೋಣ ಹೋಗಿ. ನನ್ನ ನಸೀಬು ಇಲ್ಲ ನನ್ನ ಟೈಮು ಏನು ಸರಿ ಇಲ್ಲ ಗೊತ್ತಿಲ್ಲ. ನಿನ್ನೆ ನೈಟ್ ನಾನು 10 ಗಂಟೆಗೆ ಬಂದಿದ್ದು. ಇವತ್ತು ನಾನು 11 ಗಂಟೆ 12 ಗಂಟೆಗೆ ಡ್ಯೂಟಿ ಎತ್ಕೊಂಡು ಹೋಗೋಣ ಅಂತ ನಿಮ್ಗೆ ಹೇಳಿದ್ದೆ ನಾನು ಆಗಲೇ. ಬಟ್ ನಾಷ್ಟಕ್ಕೆ ಅಂತ ಹೋದೆ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಒಂದು 2-3 ಜನ ಸಿಕ್ಕಿದ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಜೊತೆ ಎಲ್ಲ ನಾಷ್ಟ ಇಷ್ಟೆಲ್ಲ ಮಾಡಿಕೊಂಡು ಹೊರಟು ಬಂದೆ. ಬಿಲ್ ಕೂಡ ಅವರೇ ಕಟ್ಟಿದ್ರು. ನಾನು ಬೇಡ ಎಷ್ಟೆಷ್ಟು ಹೇಳಿದೆ ಬೇಡ ಅಂದ್ರೂ ಅವ್ರು ಕಟ್ಬಿಟ್ರು. ಸರಿ ಅಂತ ವಾಪಸ್ ಇಲ್ಲಿ ಬಂದು ವಾಶ್ರೂಮ್ಗೆ ಬರೋಣ ಅಂತ ಟಾಯ್ಲೆಟ್ಗೆ ಇಲ್ಲಿ ಹೋಗಿ ಬಂದೆ. ಡಿವೈಸು ಕಾರಲ್ಲಿ ಇಟ್ಬಿಟ್ಟು. ಅದು ಯಾವ ಗ್ಯಾಪಲ್ಲಿ ಇಲ್ಲಿ ನೋಡ್ರಿ ಏನಾಗೈತೆ, ಹೊಟ್ಟೆಲ್ಲ ಉರಿತದೆ. ತಿರ್ಗಾ ಟೋಕನ್ ಸ್ಟಾರ್ಟ್ ಆಗಿದೆ. ತಿರ್ಗಾ ಫಸ್ಟಿಂದ ಓಡ್ತಾಯಿದ್ದೆ ಟೋಕನ್ನು ನೋಡ್ರಿ. 346 350 ಓಡ್ತೈತೆ ಕರೆಕ್ಟಾಗಿ. ನಾನು ಅವಾಗೆ ನೋಡಿದಾಗ ಒಂದು 40-35 ಬಟ್ ಏಕಾಏಕಿ ಒಂದೇ ಸರಿ ಅದು ಏನಾಯ್ತೋ ಗೊತ್ತಿಲ್ಲ. ಸ್ಟಾರ್ಟಿಂಗಿಂದ ಓಡ್ತಾಯಿತ್ತೋ ಇಲ್ಲ ಟೋಕನ್ ಬಂದು ಹೊಲ್ಟೋಯ್ತೋ ಒಂದು ಗೊತ್ತಾಗ್ತಾಯಿಲ್ಲ. 30-40 ಇದ್ದಾಗ ಕೊಡಲ್ಲ, ಯಾಕಂದರೆ ಇವಾಗ ಅಷ್ಟೊಂದು ಮೂವಿಂಗ್ ಇಲ್ಲ ಇವಾಗ. ಬಟ್ ಪಟ್ಟಂತ ಒಂದೇ ಸರಿ ಕೊಟ್ಬಿಟ್ಟು ನಾನು ಹಿಂಗೆ ಆಟ ಆಡಿಸ್ಬಿಟ್ಟ. ನಿನ್ನೆ ರಾತ್ರಿ ಬಂದಿರೋ ಅನ್ನೋ ಬೆಳಗ್ಗೆನೇ ಎಲ್ಲಂಗ ಆ ಕಡೆ ಎಲ್ಲೋ ಎದ್ದೋಗ್ಬಿಟ್ಟಿರೋ ಡ್ಯೂಟಿ ಏನಾಗಿರೋದು. ಹೊಟ್ಟೆಲ್ಲ ಉರಿತೈತೆ ಹಿಂಗೆ ಆಗ್ಬಿಟ್ರೆ.
ಅರ್ನಿಂಗ್ಸ್ ಕಂಪ್ಲೀಟ್ ಆಗಿರುತ್ತೋ. ಇದಾಗಿದ್ರೆ ಒಂದೂವರೆ ಸಾವಿರ ಇಲ್ಲ 1,300 ರೂಪಾಯಿನ ಕೊಟ್ಟಿರೋನು ಎಲ್ಲ ಒಂದು ಕಡೆ ಸಿಟಿಗೆ. ಇಲ್ಲಿಂದ ಖಾಲಿ ಹೋಗೋ ಬದಲು ಅಟ್ಲೀಸ್ಟ್ ಇಲ್ಲಿಂದ ಹಾಕೊಂಡು ಹೋಗೋಣ ಅಂತ ರಾತ್ರಿಯಿಂದ ವೆಯ್ಟ್ ಮಾಡಿದ್ದು. ಸೊ ಏನಂತ ಗೊತ್ತಿಲ್ಲ, ಒಳ್ಳೆ ಕತೆಗಳು. ಅದೇ ಥರ ನಮ್ಮ ಇಷ್ಟು ಡ್ರೈವರ್ಗಳ ಕತೆ ಹೆಂಗೆ ಆಗಿರ್ಬೇಡ. ನಂದು ಇವತ್ತು ಒಬ್ಬಂದು ಮಾತ್ರ ಹಿಂಗೆ ಹೇಳ್ತಾ ಇದ್ದೀನಿ ನಾನು. ಅದೇ ಥರ ಎಷ್ಟು ಜನಕ್ಕೆ ಹಿಂಗೆ ಆಗಿರ್ಬೇಡ. ರಾತ್ರಿ ಆಗ್ಲೋಲ್ಲ ಅಂತ ಇಲ್ಲಿ ಗಾಡಿಗಳು ಹಾಕೊಂಡು ಕೂತಿರ್ತಾರೆ. ಪಾಪ ಅವ್ರದ್ದೆಲ್ಲ ಕತೆಗಳೇನೋ ಸಡನ್ನಾಗಿ ಹಿಂಗೆ ಆಗ್ಬಿಟ್ರೆ ಪಾಪ ಅವ್ರು ಏರ್ಪೋರ್ಟ್ ಒಟ್ಟಿಗೆ ನಂಬ್ಕೊಂಡಿರ್ತಾರೆ. ಸಿಟಿ ಖಾಲಿ ಹೋಗೋದು ಬೇಡ, ಹಾಕೊಂಡು ಹೋಗ್ಬಿಡೋ ನೀರಪ್ಪ ಅಂತ, ಯಾವುದೋ 4 ಕಾಸು ಆಗುತ್ತೆ ಅಂತ ನಂತರನೇ ಯೋಚನೆ ಮಾಡ್ತಾರೆ. ಬಟ್ ಈ ಥರ ಈ ಬೇಜನ್ ಜನಕ್ಕೆ ಆಗೈತೆ. ಸೊ ದೇವರಣೆಗೂ ಹೊಟ್ಟೆಲ್ಲ ಹುಡ್ದೋಗ್ಬಿಡ್ದು ಬೆಳಗ್ಗೆನೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ನನ್ನ ಟೈಮು, ನನ್ನ ಕೆರ್ದಲ್ಲ ನೋಡ್ಕೊಬೇಕು. ನಾನು ಹೋಗ್ಬಾರ್ದಾಯ್ತು, ಡಿವೈಸು ಜೋಬಲ್ಲಿ ಇಟ್ಕೊಂಡೆ ಹೋಗ್ಬೇಕಾಯ್ತು ಅನ್ನಿಸ್ತೈತೆ. ಅದೇನು ಬಂದಿಲ್ಲ ಒಂದೂ ಗೊತ್ತಾಗ್ತಾಯಿಲ್ಲ ನನಗೆ. ತೇರಿಕೆ ಬನ್ನಿ ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿ ಕೂತ್ಕೊಂಡು ಸುಮ್ಮನೆ ಇನ್ನೊಂದು ದಿವಸ ಕಾಯ್ತೀರಾ? ಇನ್ನೊಂದು ದಿವಸ ಪೂರ್ತಿ ಕಾಯಬೇಕು, ಒಂದು ದಿವಸ ಪೂರ್ತಿ ವೇಸ್ಟ್ ಆಗುತ್ತೆ. ಹಾಳಾಗಿ ಹೋಗ್ಲಿ ಅಂದ್ಕೊಂಡು ಹೋಗೋಣ. ನೆನ್ನೆ ಹಾಕ್ಸಿ CNG ಎಲ್ಲೂ ಎತ್ಕೊಂಡೋಗಿಲ್ಲ. ಬೇರೆ ಅಲ್ಲಿ ಬೇಗ ರೋಡ್ಗೆ ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು 4 ಕಿಲೋಮೀಟ್ರ್ ಹೋಗಿ ಬಂದಿದ್ದಷ್ಟೇ. 2 ಪಾಯಿಂಟ್ CNG ಹೋಗೈತೆ. ಇಲ್ಲಿ ಅದು ಏನು ಪ್ರೆಷರ್ ಆಯಿತು ಅದು ಏನೋ ಗೊತ್ತಿಲ್ಲ. ಯಾವಾಗ ನೋಡ್ರಿ 200+ ತೋರಿಸ್ತಾನೆ ಇರ್ತದೆ ಏರ್ಪೋರ್ಟಲ್ಲಿರೋದು. 200+ ತೋರಿಸಿದ್ರು ಹಿಂಗೆ ಹೋಗ್ಬರೋಷ್ಟೊತ್ತಿಗೆ 2 ಪಾಯಿಂಟ್ ಎಗರೋಗಿರ್ತದೆ. ಅದೆಂಥ ದರಿದ್ರ ಪ್ರೆಷರ್ ಆಗ್ತಾರೋ, ಅದು ಏನು ಗ್ಯಾಸ್ ಆಗ್ತಾರೋ ನಂಗಂತೂ ಗೊತ್ತಿಲ್ಲ. ಬನ್ನಪ್ಪ ಬೆಳಗ್ಗೆ ನಮ್ಮ ಮೂಡ್ ಆಫ್ ಆಗ್ಬಿಡೈತೆ. ತೇರಿಕೆ ಜಿಗುಪ್ಸೆ. ಏನು ಮಾಡೋಕ್ಕಾಗಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಹೋಗೋಣ ಮುಂದೆ. ಯಾವುದೋ ಸಿಟಿಯೆಲ್ಲ ಡ್ಯೂಟಿ ಮಾಡೋಣ ಒಂದು 4 ಕಾಸು. ಈ ಥರ ಬೇಜಾರಾಗಿ ಸಿಟಿಯಲ್ಲೂ ಯಾವುದೂ ಡ್ಯೂಟಿ ಆಗಲಿಲ್ಲ. ಅದಕ್ಕೆ ಬೇಜಾರಾಗಿ ವಾಪಸ್ ಸೀದಾ ಮನೆ ಕಡೆಗೆ ಬಂದುಬಿಟ್ಟೆ. ಅಲ್ಲಿ ನೋಡ್ತಾ ಇರ್ಬೋದು, ಅವ್ನಲ್ಲಿ ನಿಲ್ಲಿಸ್ಬಿಟ್ಟು ಸೀದಾ ಹೋಗ ರೂಮ್ ಕಡೆ ಹೊಟ್ಟಿದ್ದೀನಿ. ನನಗಂತೂ ಸಾಕಾಗ್ಬಿಟ್ಟಿದೆ ಅಂಕಳ್ರಿ. ನಿಮ್ಮದೇ ಒಳ್ಳೆ ನಿದ್ದೆಗಿದ್ದೆ ಮಾಡ್ಕೊಂಡು ಸ್ವಲ್ಪ ರಾಚ್ ಹೋಗ್ಬೇಕು. ನಮ್ಮ ಸ್ವಾಮಿದು ಬರ್ತಡೇ ಐತೆ, ಒಂದು ಸ್ವಲ್ಪ ಸೆಲೆಬ್ರೇಟ್ ಮಾಡಿಬಿಟ್ಟು ಬರೋಣಂತೆ. ಸ್ನೇಹಿತರೆ, ನಮ್ಮ ತಮ್ಮ ಗಾಡಿ ಎತ್ಕೊಂಡು ಸ್ವಾಮಿ ಬರ್ತಡೇಗೆ ಕೇಕ್ ತರಕ್ಕೆ ಅಂತ ಹೋಗ್ತಾ ಇದ್ದೀನಿ. ಕಾರೇನು ಎತ್ಕೊಂಡು ಹೋಗ್ತಾ ಇಲ್ಲ. ಕಾರೇನು ಬೇಡ, ಇಲ್ಲೇ ಅಲ್ಲ ಲೋಕಲೇ ಅಲ್ಲ ಅಂದ್ಬಿಟ್ಟು ಹೋಗಿ ಇಲ್ಲೇ ಒಂದು ಕೇಕ್ ಇಸ್ಕೊಂಬಂದು ಕಟ್ ಮಾಡ್ಬಿಟ್ಟು ಊಟ ಗೀಟ ಮಾಡಿ ಮನೆ ಕಡೆ ಹೋಗೋಣ. ಬನ್ನಿ ಹೋಗಿ ಕೇಕ್ ತಂದ್ಬಿಡೋಣ. ಸ್ನೇಹಿತರೆ, ನಮ್ಮ ಸ್ವಾಮಿಗೆ ಪಟಾಕಿ ಇರಲಿ ಅಂದ್ಬಿಟ್ಟು ಶಾರ್ಟ್ಸ್ ಒಂದು 30 ಶಾರ್ಟ್ಸ್ ತೊಗೊಂಡಿದ್ದೀನಿ. ಸುಮ್ಮನೆ ಹಂಗೆ ಇರಲಿ ಒಂದು ಖುಷಿಗೆ ಅಂತ. ಇವಾಗ ಕೇಕ್ ಹೋಗಿ ತೊಗೊಬೇಕು. ನಾವು ತೊಗೊಂಡಿದ್ದು ಇದೇ ಅಂಗಡಿಯಲ್ಲಿ ಹೊಸ್ಕೊಟ್ಟೆ ಸಾಯಿಬಾಬಾ ಟೆಂಪಲ್ ರೋಡಲ್ಲಿ. ಇಲ್ಲಿತ್ತು ಅಂಗಡಿ, ಇಲ್ಲಿ ತೊಗೊಂಡಿದ್ದೀನಿ ಒಂದು. ಇದು ಕೊಕ್ಕೋ ಅಂತೆ. ನೋಡೋಣ ಹೆಂಗೆ ಹೊಡಿಯುತ್ತೆ, ಏನು ಕತೆ ಅಂತ, ಹೆಂಗೆ ಬ್ಲಾಸ್ಟ್ ಮಾಡೋಣ ಇವತ್ತು ಒಂದು ಬರ್ಡೇನ. ಕೇಕ್ ತಗೊಳ್ಳೋಣ ಅಂತ ಬಂದು ಇನ್ನೊಂದು ಮಗನ ಕರೆಸ್ಕೊಂಡೆ. ಹಂಗೆ ನಮ್ಮ ಬ್ರೋ ಒಬ್ಬರು ಸಿಕ್ಕೋರೆ, ನಮ್ಮ ಸಬ್ಸ್ಕ್ರೈಬರು. ಬ್ರೋ ಬರೀ ಕಡೆಗೆ ಬ್ರೋ, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಇವರು ಹೊಸ್ಕೊಟ್ಟವ್ರೆ. ಈಗ ನಮಗ ಬಂದವ ಇದು ತಲೆ ತಿಂತವನೆ. ಒಂದು ಆರ್ಡರ್ ಹೇಳಿದೆ, ಕೊಟ್ಟರೆ ಸೀದಾ ತೊಗೊಂಡು ಹೋಗ್ತಾ ಇರೋದೆ. ಸ್ವಾಮಿ ಅಂದರೆ ಇವನಪ್ಪ, ಇವಂದೇ ಇವತ್ತು ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ತಪ್ಪಿಗೆ ಒಂದು ಜನ್ಮದಿನದ ಬರ್ತಡೇ ಮಾಡ್ತಾ ಇರಿ ಒಂದು. ಹೇಳು ಇದು ಸ್ವಾಮಿ ಅವ್ರ ಹೋಟ್ಲು, ಊರಿಗೆ ಮಿಲ್ಟ್ರಿ ಹೋಟ್ಲು ಅಂತ. ಎಲ್ಲ ನಿನಗೆ ಬರ್ಡೇ ವಿಶ್ ಮಾಡ್ಬಿಡ್ರಿ ಇವತ್ತು ಕಮೆಂಟ್ ಸೆಕ್ಷನಲ್ಲಿ. ವಿಶ್ ಹ್ಯಾಪಿ ಬರ್ಡೇ ಸ್ವಾಮಿ ಅಂತ. ಇಲ್ಲಿ ಪಟಾಕಿ ಗಟಾಕಿ ಎಲ್ಲ ಇಕ್ಕಿದೆ. ಅಲ್ಲಿ ನಾಯಿ ಐತೆ. ನೈಟಾಗಿ ಶೂಟ್ ಮಾಡಿದ್ರೆ ಅಷ್ಟೊಂದು ಬ್ರೈಟ್ನೆಸ್ ಇಲ್ಲ. ನಮ್ಮ ಸ್ವಾಮಿದು ಯಾವ್ದು ಬರ್ಡೇ ಸೆಲೆಬ್ರೇಷನ್ ಮಾಡೋಣ. ಬರ್ಡೇ ಸೆಲೆಬ್ರೇಷನ್ ಸ್ವಾಮಿ ಕಟ್ ಮಾಡ ಸ್ವಾಮಿ. ಅವಮಾನ ಮಾಡ್ಬೇಡಪ್ಪ ನಮ್ಮನ್ನ. ಲೈಟ್ ಸ್ನೇಹಿತರೆ, ನಿನ್ನೆ ವೀಡಿಯೋ ಎಲ್ಲ ನೀವು ನೋಡಿರ್ತೀರಾ. ಬಟ್ ಅದು ವೀಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ ನಿನ್ನೆ. ಯಾಕಂದರೆ ಪಟ್ಟಿ ಸ್ವಲ್ಪ ಜೋರಾಗಿ ನಡೀತು. ಫುಲ್ ಕ್ರೇಜಿ ಪಟ್ಟಿ ಮಾಡಿ ನಾನು ಸ್ವಾಮಿ ಎಲ್ಲ ಜೊತೆಲೇ ಅಂದರೆ ಬೆಳಗ್ಗೆನೆ ಸುಮ್ಮನೆ ಹಿಂಗೆ ವಾಕ್ ಅಂತ ಹೋಗ್ತಾ ಇದ್ದೀರಿ ನಮ್ಮ ಶೆಟ್ಟಳ್ಳಿ ರೋಡಲ್ಲಿ. ನೆನ್ನೆ ಕ್ರೇಜಿ ಪಟ್ಟಿ ಮಾಡಿಬಿಟ್ಟಿದ್ದೀರಿ ಅನ್ಕೊಳ್ಳಿ. ಫುಲ್ ನಗು ನೆನ್ನೆ, ಫುಲ್ ನಗ್ಗುನಲ್ಲಿ ಫುಲ್ ಎಂಟರ್ಟೈನ್ಮೆಂಟು. ಇವಾಗ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಲ್ಲರಿಗೂ ಸಿಗೋಣ. ಟಾಟಾ, ಬೈ ಬಾಯ್. ಸ್ವಾಮಿ ಬೈ ಹೇಳೋ. ಬಾಯ್.